ಆನಂದ್ ಆಡಿಯೋ ಶ್ಯಾಮ್ ಅವರಿಗೆ ಒಂದು ಪತ್ರ ಬೇಕಾಗಿತ್ತು. ಇದರಲ್ಲಿ ಏನಿಲ್ಲ ಆಡಿದೆಯಲ್ಲ ಉಪೇಂದ್ರ ಅವ್ರದ್ದು, ಅದು ಆಡಿಯೋ ರೈಟ್ಸ್ ತೆಲುಗು ಅವ್ರತ್ತಿದೆ, ಕನ್ನಡ ಬಂದ್ಬಿಟ್ಟು ಆಕಾಶ್ ಆಡಿಯೋ ಮಧು ಬಂಗಾರಪ್ಪಾಜಿ ಅವ್ರತ್ತಿದೆ. ಫೋನ್ ಮಾಡಿದೆ, ಏನ್ ಸರ್ ನೀವು ಪರ್ಮಿಷನ್ ಕೇಳ್ತೀರಾ, ನೀವು ಬಳಸ್ಕೊಳ್ಳಿ ಸರ್, ನೀವು ಒಳ್ಳೆ ಕಥೆ ಆಯ್ತಲ್ಲ ಅಂತ ಮಧು ಬಂಗಾರಪ್ಪ ಸರ್ ಹೇಳಿದ್ರು. ನಾನು ಆನಂದ್ ಆಡಿಯೋ ಶ್ಯಾಮ್ ಅವರು, ನಾನು ಫಸ್ಟ್ ಶೋ ನಾನು ನೋಡ್ಬಿಟ್ಟು ನೀವು ಫೋನ್ ಮಾಡ್ತೀವಿ ಸರ್, ನಾನೇ ಈಗರ್ಲಿ ವೇಟಿಂಗ್ ಸರ್ ಟು ವಾಚ್ ದಿಸ್ ಮೂವಿ ಅಂತ. ಈ ಸಡನ್ ಆಗಿ ಆಕಾಶ ನೋಡುವಾಗ ಈ ಸ್ಟಾರ್ ವಾರ್ ಆಗುತ್ತೆ ನೋಡಿ, ಆ ತರ ಏನೋ ಮೂಮೆಂಟ್ ಆಗ್ತಿರಂಗಿದೆ ಸರ್ ಈ ಸಿನಿಮಾ ಬಗ್ಗೆ ನನಗೆ. ರಾಯ್ ಸಿಜೆ ಬಿಟ್ಟು ಕಾನ್ಫಿಡೆಂಟ್ ಗ್ರೂಪ್ MD ಸರ್ ಅವರು, ಆನಂದ್ ಅವರು ಕ್ಲಾಸ್ಮೇಟ್ ಅವರು ಸರ್. ಸುಮ್ಮನೆ ಫೋನ್ ಮಾಡಿದ್ದಕ್ಕೆ ಕಾನ್ಫಿಡೆಂಟ್ ಗ್ರೂಪ್ ರಾಯ್ ಸರ್ಗೆ, ಬ್ರದರ್ ವಾಟ್ ಯು ಆರ್ ಆಸ್ಕಿಂಗ್ ಬ್ರದರ್, ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ನನ್ನ ಕಾನ್ಫಿಡೆಂಟ್ ಗ್ರೂಪ್ ತೆಗೆದ್ಬಿಡಿ, UA ಹಾಕ್ಲಿ. ಯಾರೋ ಹೇಳ್ತಾ ಇದ್ರು ಯುಗ್ ಬಂದ್ಬಿಟ್ರಿ ಸರ್ ನೀವು, ಏನಿದೆ ಯುಗೆ XYZ ಅಂತ ಅಂದ್ಬಿಟ್ಟು. ಇಲ್ಲ ಸರ್, XYZ ಹೋಗ್ಲೇಬಾರ್ದು, ಮುಗಿಯೋದು ಬೇಡ, ಮತ್ತೆ ಸ್ಟಾರ್ಟ್ UI ಸಿನಿಮಾದ ಕುರಿತಾಗಿ ನಿಮ್ಮ ಆಪ್ತರು, ನಿಮ್ಮ ಅಂದರೆ ಸಂಬಂಧಿಕರಲ್ಲ, ನಿಮ್ಮ ಸಿನಿಮಾ ಸ್ನೇಹಿತರು, ಅದು ಬೇರೆ ಆಡಿಯೋ ಸಂಸ್ಥೆ ಆಗಿರ್ಬೋದು, ನಿಮ್ಮನ್ನು ಪ್ರೀತಿಸುವಂತಹ ನಟರು, ಸೆಲೆಬ್ರಿಟಿಗಳಾಗಿರ್ಬೋದು, ಒಂದಷ್ಟು ಕಿವಿ ಮಾತು ಹೇಳ್ತಾರೆ, ಸಕ್ಕತ್ತಿದೆ ವೇಲು ಸರ್, ಸಕ್ಕತ್ತಿದೆ ಗುರುವೆ, ಆ ಥರದ್ದು ಹೇಗೆ ಬಂದಿದೆ ಸರ್? ನಿನ್ನೆ ಆನಂದ್ ಆಡಿಯೋ ಶ್ಯಾಮ್ ಅವರಿಗೆ ಒಂದು ಪತ್ರ ಬೇಕಾಗಿತ್ತು. ಇದರಲ್ಲಿ ಏನಿಲ್ಲ ಆಡಿದೆಯಲ್ಲ ಉಪೇಂದ್ರ ಅವ್ರದ್ದು, ಅದು ಆಡಿಯೋ ರೈಟ್ಸ್ ತೆಲುಗು ಅವ್ರತ್ತಿದೆ, ಕನ್ನಡ ಬಂದ್ಬಿಟ್ಟು ಆಕಾಶ್ ಆಡಿಯೋ ಮಧು ಬಂಗಾರಪ್ಪಾಜಿ ಅವ್ರತ್ತಿದೆ. ಇಬ್ಬರು ಸ್ನೇಹಿತರೆ ನನಗೆ ಭಾಳ ವರ್ಷಗಳಿಂದ. ಫೋನ್ ಮಾಡಿದೆ, ಸರ್ ಇದೊಂದು ಪರ್ಮಿಷನ್ ಲೆಟ್ರ್ ಬೇಕು ನೋಡಿ. ಆಡಿಯೋ ಕಂಪ್ನಿಯವರಿಗೆ ನಾನೇ ಫೋನ್ ಮಾಡಿ ಅವ್ರ ಪರ್ಮಿಷನ್ ಬೇಕು ಅಂತ ನಾನೇ ಪತ್ರ ಕಳಿಸ್ದೆ. ಏನು ಸರ್ ನೀವು ಪರ್ಮಿಷನ್ ಕೇಳ್ತೀರಾ, ನೀವು ಬಳಸ್ಕೊಳ್ಳಿ ಸರ್, ನೀವು ಒಳ್ಳೆ ಕಥೆ ಆಯ್ತಲ್ಲ ಅಂತ ಮಧು ಬಂಗಾರಪ್ಪ ಸರ್ ಹೇಳಿದ್ರು. ನಮ್ಮ ಆನಂದ್ ಆಡಿಯೋ ಶ್ಯಾಮ್ ಈ ಆಲ್ಸೋ ಟೋಲ್ಡ್ ಮೀ ಲೈಕ್ ದ್ಯಾಟ್. ನಾನು ಅಂದೆ, ಹಂಗಲ್ಲ ಸರ್, ಒಂದು ಪದಾರ್ಥವನ್ನು, ನಿಮ್ಮ ಪದಾರ್ಥವನ್ನು ನಾನು ಬಳಸ್ಕೊತಾ ಇದ್ದೀನಿ ಅಂದಾಗ ನಾನು ಕೇಳೋದು ನನ್ನ ಧರ್ಮ, ಒಂದು ಪತ್ರ ಕಳಿಸೋದು ಎರಡನೇ ಧರ್ಮ, ಅದಾದಮೇಲೆ ನೀವು ಕೊಡ್ತೀರಲ್ಲ ನನಗೆ ಉತ್ತರ ತಗೊಳ್ಳಿ ಅಂತ, ಅದು ಧರ್ಮ. ಇದು ನ್ಯಾಯಬದ್ಧತೆ ಸರ್. ಅದಕ್ಕೆ ಏನು ಸರ್ ನೀವು ಇಷ್ಟೊಂದು ಸೆನ್ಸಿಟಿವ್ ವಿಷಯದಲ್ಲಿ ಅಂತ. ಇಲ್ಲ ಸರ್, ಕೊಡಬೇಕಾಗಿ ಗೌರವ ಕೊಡಲೇಬೇಕು ಅಂತಂದೆ. ಇಬ್ಬರು ಪತ್ರ ಕಳಿಸ್ತು, ಬಂತು, NOC ಕೊಟ್ಟರು ಹಾಕ್ಕೊಳ್ಳಿಕ್ಕೆ. ಸರ್ ಆವಾಗ ಒಂದೇ ಮಾತು ಹೇಳಿದ್ದು, ಶ್ಯಾಮ್ ಸರ್, ನಾನು ಆನಂದ್ ಆಡಿಯೋ ಶ್ಯಾಮ್ ಅವರು, ನಾನು ಫಸ್ಟ್ ಶೋ ನಾನು ನೋಡ್ಬಿಟ್ಟು ನೀವು ಫೋನ್ ಮಾಡ್ತೀವಿ ಸರ್, ನಾನೇ ಈಗರ್ಲಿ ವೇಟಿಂಗ್ ಸರ್ ಟು ವಾಚ್ ದಿಸ್ ಮೂವಿ ಅಂತ. ಲಹರಿ ಸಂಸ್ಥೆ ಆನಂದ್ ಆಡಿಯೋ ಇರೋದು ಮ್ಯೂಸಿಕ್ ಇಂಡಸ್ಟ್ರಿನಲ್ಲೇ ಸರ್. ಒಂದು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಒಂದೇ ಬಿಸ್ನೆಸ್ಸಲ್ಲಿ ಇದ್ಕೊಂಡು ಶ್ಯಾಮ್ ನನಗೆ ಈ ಮಾತು ಹೇಳಬೇಕು ಅಂತಂದರೆ ಅವ್ರಿಗೆ ಎಷ್ಟು ಪ್ರೀತಿ ಇರಬೇಕು, ಎಷ್ಟು ಕ್ಯೂರಿಯಾಸಿಟಿ ಇರಬೇಕು ಈ ಪಿಕ್ಚರ್ ನೋಡಬೇಕು ಅಂತ ನೋಡಿ. ಈ ಥರ ಭಾಳ ಜನ ಹೇಳಿದ್ದಾರೆ, ಭಾಳ ಜನ. ಸರ್ ಪ್ರಿವ್ಯೂ ನನಗೆ ಗೊತ್ತಿಲ್ಲ, ಯಾವ ಪ್ರಿವ್ಯೂ ಆಗ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸತ್ಯ ಹೇಳ್ತಿದ್ದ ದೇವಣ್ಣೆ ಗೊತ್ತಿಲ್ಲ, ಗೊತ್ತಿಲ್ಲದ್ರೆ ನನಗೆ ಹಿಂಗೆ ಕಮಿಟ್ ಆಗಲಿ ಸರ್. ಪ್ರಿವ್ಯೂ ಬಂದ್ಬಿಟ್ಟು ಸರ್, ಎಷ್ಟು ಜನಕ್ಕೆ ನಾನು ಪ್ರಿವ್ಯೂ ಹಾಕೋದು, ಎಲ್ಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಸ್ನೇಹಿತರೆ ನನಗೆ ಇವಾಗ ಪ್ರಿವ್ಯೂ ಅಂದರೆ ಕರ್ನಾಟಕದಲ್ಲಿ ಇರೋರೆಲ್ಲ ಸ್ನೇಹಿತರೆ ನನಗೆ. ಇವಾಗ ಕಂಪ್ಲೀಟ್ ಎಲ್ಲ ಥಿಯೇಟ್ರಲ್ಲೂ ಹಂಗೆ ನೀವು ಫ್ರೀಯಾಗಿ ಹಾಕಿದ್ರು ಕೂಡ ಆಗಲ್ಲ. ಸ್ಕ್ರೀನ್ ಒಳಗೆ ನುಗ್ಗಿಬಿಡ್ತಾರೆ ಜನ, ಕಷ್ಟ. ಸೊ ಪ್ರಿವ್ಯೂ ನೋಡ, ಐ ಡೋಂಟ್ ನೋ, ಇವತ್ತುವರೆಗೂ ಡಿಸೈಡ್ ಆಗಿಲ್ಲ ಸರ್ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬರೋ ದಿನಗಳು ಇನ್ನು 9 ದಿನ ಇದೆಯಲ್ಲ ಸರ್, ಓನ್ಲಿ 9 days to go. ಬಹಳಷ್ಟು ಸಿನಿಮಾಗಳಿಗೆ ಪ್ರಮೋಷನ್ ಮಾಡೋದಂಥವ್ರು, ಭಾಳಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದಂಥವ್ರು, ಲೆಕ್ಕಕ್ಕೆ ಸಿಗದಷ್ಟು ಹಾಡುಗಳನ್ನು ನಿಮ್ಮ ಸಂಸ್ಥೆಯಲ್ಲಿ, ನಿಮ್ಮ ಬತ್ತಳಿಕೆಯಲ್ಲಿ ಇಟ್ಕೊಂಡಂಥವ್ರು, UI ಅನ್ನೋಂಥ ಒಂದು ಅದ್ಭುತವಾದಂಥ, ನೀವು ವಜ್ರ ಅಂತೀರಿ, ಸುಮಾರು ಕಡೆ ಅದ್ರ ಬಗ್ಗೆ ಮಾತಾಡಿರಿ. ಈ ವಜ್ರವನ್ನು ಜನಗಳ ಮುಂದೆ ಇಡಕ್ಕೆ ಹೊರಟಿದ್ದೀರಿ. ಒಬ್ಬ ಫ್ಯಾನ್ ಆಗಿ ಏನೆಲ್ಲ ಓಡ್ತಾ ಇದೆ ತಲೆಯಲ್ಲಿ, ಮನಸ್ಸಲ್ಲಿ, ಕಣದಲ್ಲಿ, ವೇಲೂರಲ್ಲಿ. ಈ ಸಡನ್ನಾಗಿ ಆಕಾಶ ನೋಡುವಾಗ, ಈಗ ಸಡನ್ ಹಿಂಗೆ ನೋಡಿದಾಗ ಈ ಸ್ಟಾರ್ ವಾರ್ ಆಗುತ್ತೆ ನೋಡಿ, ಹಿಂಗೆ ನಕ್ಷತ್ರ ಇಲ್ಲಿಂದ ಅಲ್ಲಿ ಪಾಸ್ ಆದಂಗೆ ನೀವು ನೋಡಿರ್ತೀರ. ಸಣ್ಣ ಯಾವಾಗಲೋ ಒಂದ್ಸಲಿ ಕಣ್ಣಿಗೆ ಸಿಗುತ್ತೆ ಆಗಿರುತ್ತೆ, ಹೌದು, ಯಾವಾಗಲೋ ಒಂದ್ಸಲಿ ಜೀವನದಲ್ಲಿ ಪ್ರತಿಯಲ್ಲಿ ಸಿಕ್ಕಲ್ಲ. ಆ ಥರ ಏನೋ ಮೂಮೆಂಟ್ ಆಗ್ತಿರಂಗಿದೆ ಸರ್ ಈ ಸಿನಿಮಾ ಬಗ್ಗೆ ನನಗೆ. ಐ ಕ್ಯಾನ್ ಸಿ ಏನೋ ಒಂದು ಅದ್ಭುತವಾದ ಒಂದು ಜ್ಯೋತಿ ಕಾಣ್ತಾ ಇದೆ. ಏನೋ ದೇರ್ ಈಸ್ ಸಮಥಿಂಗ್. ಎಲ್ಲದಕ್ಕೂ ಬರೋಲ್ಲ ಸರ್ ಈ ಥರ, ಈ ಫೀಲ್ ಬರೋದಿಲ್ಲ. ನೋಡಿ ಇಲ್ಲಿ ಫೋನ್ ಹೊಡಿತಾ ಇದೆ, ನಿಜ. ನನಗೆ ಇದರಲ್ಲೆಲ್ಲ ನಂಬಿಕೆ ಜಾಸ್ತಿ ಸರ್ ನನಗೆ. ಒಂದು ಒಳ್ಳೇದು ಮಾತಾಡುವಾಗ ಯಾರಾದರೂ ಅದು ನಿಮ್ಮ ಅನುಭವಕ್ಕೆ ಬಂದು ಸತ್ಯ ಸರ್, ಸತ್ಯ ಅದು ಒಳ್ಳೇದಾಗುತ್ತೆ ಸರ್. ನೀವು ಯಾವಾಗ ನಿಷ್ಠೆಯಿಂದ ಕೆಲಸ ಮಾಡ್ತಿರೋ, ಕಮಿಟ್ಮೆಂಟ್ ಇಟ್ಕೊಂಡು, ಅಂದರೆ ನೀವು ತ್ಯಾಗದ ಮನೋಭಾವದಲ್ಲಿ, ಓಕೆ ನಾನು ಸಿನಿಮಾ ನಾವು ಮಾಡಲೇಬೇಕು, ಗೆಲ್ಲಲೇಬೇಕು, ಕಷ್ಟಪಡಬೇಕು, ಇದು ಬಂತು ಅಂತಂದರೆ ಸಿನಿಮಾ ಒಂದೇ ಅಲ್ಲ ಸರ್, ಯಾವ ಇಂಡಸ್ಟ್ರಿನಲ್ಲಿ ಯಾರು ಬೇಕಂದ್ರೆ ಗೆಲ್ತಾರೆ.
ಅದರಲ್ಲಿ ನಿಯತ್ತು, ವ್ಯಾಲ್ಯೂಸು, ಪ್ರಿನ್ಸಿಪಲ್ಸು, ನಾಮ್ಸು ಇದೆಲ್ಲ ಇತ್ತು ಅಂದರೆ ಗ್ಯಾರಂಟಿ ಭಗವಂತ ಕೈ ಬಿಡಲ್ಲ, ನಿಮ್ಮನ್ನು ಬಿಡಲ್ಲ ಸರ್. ಅಲ್ಲ, ಬಹಳಷ್ಟು ಪ್ರೆಸ್ ಮೀಟ್ಗಳಲ್ಲಿ ನೀವು ಇವನ್ ಚಿಕ್ಕ ಸಿನಿಮಾ ಆಗಿದ್ದರೂ ಅದು ಒಳ್ಳೆ ಸಿನಿಮಾ ಆಗಿದ್ದರೆ ಅದನ್ನು ನೀವು ತುಂಬ ಮನಸಾರೆ ಹೊಗಳ್ತೀರಿ, ಆ ಸಿನಿಮಾ ಬಗ್ಗೆ, ಸಿನಿಮಾ ಗೆಲ್ಲಬೇಕು ಅಂತೀರಿ. ಸೊ ಹೀಗಾಗಿ UI ಕೂಡ ಆ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಅದು ನಿರೀಕ್ಷೆಯನ್ನು ಹುಟ್ಟಾಗಿರೋದು ಸತ್ಯ. ಆಡಿಯನ್ಸ್ ಮೈಂಡ್ಸೆಟ್ ಹೇಗಿದೆ ಸರ್ ನಿಮ್ಮ ಪ್ರಕಾರ ಈಗ? ಸರ್ ನನಗೆ ಪ್ರತಿಯೊಬ್ಬರು ಫೋನ್ ಮಾಡೋರು ಇಷ್ಟೇ, ಸರ್ ಏನು ಸರ್ ಮಾಡ್ತಾ ಇದ್ದಾರೆ ಇವರು ಸಾಹೇಬರು, ಯಾರು ರೀ ಉಪೇಂದ್ರಜಿ, ಒಂದೊಂದು ದಿನ ಒಂದೊಂದು ಮಾಡ್ತಾ ಇದ್ದಾರಲ್ಲ ಸರ್, ಟೀಸರ್ ವಾರ್ನರ್ ಅಂತಾರೆ. ಆಮೇಲೆ ಇನ್ನೊಬ್ರು ಮನೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ರಂತೆ, ಫೋನ್ ಮಾಡಿದ್ರು ಸ್ನೇಹಿತರು, ಸರ್ ಭಾಳ ಖುಷಿ ಆಯ್ತು ಸರ್ ಅಂದರು. ಏನು ಸಮಾಚಾರ ಅಂದರೆ, 2 ಹೋರ್ಡಿಂಗ್ ಹಾಕಿದ್ದೀರಿ ಸರ್ ಏರ್ಪೋರ್ಟ್ ಹತ್ರ, ಎಷ್ಟು ದೊಡ್ಡದು ಸರ್, ಅದು ಅದ್ಭುತವಾಗಿದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಫಸ್ಟ್ ಅನ್ಕೊಂತೀನಿ ಸರ್ ಅಂತ ಅವ್ರು ಹೇಳೋದು. ನನಗೆ ಗೊತ್ತಿಲ್ಲ, ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಅಷ್ಟು ದೊಡ್ಡ ದೊಡ್ಡ ಹೋರ್ಡಿಂಗು UI ಹಾಕಿರೋ ನನ್ನ ಭಾಳ ಖುಷಿ ಆಯ್ತು ಸರ್ ಅಂತ ಫೋನ್ ಮಾಡಿದ್ರು. ಅವಾಗ ಒಂದು ಮಾತು ಹೇಳಿದೆ, ನಾನು ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇದಕ್ಕೆ. ರಾಯ್ CJ ಅಂದ್ಬಿಟ್ಟು ಕಾನ್ಫಿಡೆಂಟ್ ಗ್ರೂಪ್ MD ಸರ್ ಅವರು. ಓಕೆ, ಎಲ್ಲ ಕಡೆ ನೋಡಿರ್ತೀರಿ ಅವ್ರದ್ದು. ದುಬೈನಲ್ಲಿ ಆಫೀಸ್ ಇದೆ, ಬೆಂಗಳೂರಿನಲ್ಲಿ ಆಫೀಸ್ ಇದೆ. ನಮ್ಮ ಕಡೆ ತಮ್ಮ ಆನಂದ್ ಅವರು ಕ್ಲಾಸ್ಮೇಟ್ ಅವರು. ಹಿಂಗೆ ನಾನು ಏರ್ಪೋರ್ಟ್ಗೆ ಹೋಗುವಾಗ ಅನ್ನಿಸ್ತು ನನಗೆ, ಆನಂದ್ ಒಂದ್ಸಲಿ ಕೇಳಿ ನೋಡಿ ಅವರಿಗೆ, ನಮಗೇನಾದರೂ ಅದು ಬಿಟ್ಕೊಡ್ತಾರಾ ಸ್ವಲ್ಪ ಒಂದು ತಿಂಗಳಿಗೆ ಅಂತ. ಸರ್ ಸುಮ್ಮನೆ ಫೋನ್ ಮಾಡಿದ್ದಕ್ಕೆ ಕಾನ್ಫಿಡೆಂಟ್ ಗ್ರೂಪು ರಾಯ್ ಸರ್ಗೆ ಆನಂದ್ ಅವರು ದುಬೈನಲ್ಲಿದ್ದರು. ಬ್ರದರ್, ವಾಟ್ ಯು ಆರ್ ಆಸ್ಕಿಂಗ್ ಬ್ರದರ್, ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ನನ್ನ ಕಾನ್ಫಿಡೆಂಟ್ ಗ್ರೂಪ್ ತೆಗೆದುಬಿಡಿ, UI ಹಾಕ್ಲಿ ಹೋಗಲಿ 1 ತಿಂಗಳು ಅಂತ. ಯಾರು ಸರ್? ಅಲ್ಲ, ಕಾನ್ಫಿಡೆಂಟಾಗಿ ಹಾಕಿ ಅಂತ. ಕಾನ್ಫಿಡೆಂಟಾಗಿ ಹಾಕಿ ಅಂತ ಸರ್. ಅದು ಲಕ್ಷಾಂತರ ರೂಪಾಯಿ ಆಗುತ್ತೆ, 35-40 ಲಕ್ಷ ಏನೋ ಆಗುತ್ತೆ ಅಂತ, ಅದಕ್ಕೆ ನನಗೆ ಗೊತ್ತಿಲ್ಲ ಸರ್. ನಮಗೆ ಪ್ರೀತಿಯಿಂದ ನೀವು ಹಾಕ್ಕೊಳ್ಳಿ ಅಂತ ಕೊಟ್ಟರು ಸರ್. ಯಾರು ಸರ್ ಕೊಡ್ತಾರೆ? ಎಷ್ಟು ಅಭಿಮಾನ ಇದೆ ನೋಡಿ ಸರ್. ಇವಾಗೆಲ್ಲ ನಾನು ಚಿರುಣಿ ಆಗಿದ್ದೀನಿ. ಅಂದರೆ ಈ ಪಿಕ್ಚರ್ಗೆ ನಾವು ಏನು ಕೇಳಿದ್ರು ಭಗವಂತ ತಗೋಪ್ಪ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಒಂದು ಖುಷಿ ಏನಾಯ್ತು ಅಂದರೆ, ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಟೀ ಶರ್ಟು ರಘು ಸರ್ ಕಡೆಯಿಂದ ರಿಲೀವ್ ಕಂಪ್ನಿಯಿಂದ ಲಾಂಚ್ ಆಯಿತು. ದೊಡ್ಡ ಡಿಜಿಟಲ್ಲು ಬೋರ್ಡು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಕಡೆ ಲಕ್ಷಾಂತರ ಜನ ಹೋಗ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಉಪೇಂದ್ರ ಅವ್ರದ್ದು ಅದ್ಭುತವಾಗಿರೋಂಥ ಒಂದು ಡಿಜಿಟಲ್ ಪ್ರಿಂಟ್ ಹಾಕಿರೋ ನಾನು ನೋಡಿದೆ ಕಣ್ಣಲ್ಲಿ ಮೊನ್ನೆ ಚೆನ್ನೈಗೆ ಹೋಗ್ತಾ. ಭಾಳ ಖುಷಿಯಾಗುತ್ತೆ. ಅದು ರಾತ್ರಿ ನೋಡ್ಬೇಕು ಸರ್, ಏನು ಹಿಂಗೆ ಪ್ರಜ್ವಲವಾಗಿ ಕಾಣುತ್ತೆ, ಕೆಂಪಿಗೆ ಅದು ಲೈಟ್ ಹಾಕಿರೋದಕ್ಕೆ. ಫೈರ್ ನಿಜವಾಗ್ಲೂ ಫೈರ್ ಸರ್, ಅಷ್ಟು ಚೆನ್ನಾಗಿ ಕಾಣುತ್ತೆ. ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ ಸರ್. ಭಾಳ ಖುಷಿ. ನಮ್ಮ ಸಿನಿಮಾ ಅಂತಲ್ಲ, ಯಾರು ಸಿನಿಮಾ ಅದು ಕೂಡ ಹಂಗೆ ಹಾಕಿದರೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಕೂಡ. ಯಾಕೆಂದರೆ ನೋಡಿ ಸರ್, ನೀವು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಹೋಗಬೇಕು ಅಂತಂದರೆ ಎಲ್ಲ ಥರ ಜನ ಹೋಗ್ತಾರೆ. ಕನ್ನಡ, ತೆಲುಗು, ಮಲಯಾಳಂ, ಫಾರಿನರ್ಸು ಪ್ರತಿಯೊಬ್ಬರು ಹೋಗ್ತಾರೆ. ಇಂಥವ್ರಂತಿಲ್ವಲ್ಲ ಟ್ರಾವೆಲರ್ಸು. ಅಷ್ಟು ಲಕ್ಷ ಜನ ಹೋಗೋರು ಬರೋರು ನೋಡ್ತಾರೆ ಅಂದೇಟಿಗೆ ದಿನಕ್ಕೆ ಲಕ್ಷಾಂತರ ಜನ ಹೋಗ್ತಾರಲ್ಲ ಸರ್. ಇನ್ನು 30 ದಿನಕ್ಕೆ ಎಷ್ಟು ಲಕ್ಷ ಜನ, ಎಷ್ಟು ಕೋಟಿ ಜನ ಹೋಗ್ಬೋದು. ಅದೇ ಅಣ್ಣ ಹೇಳೋ ಹಾಗೆ ಅಭಿಮಾನಿ ದೇವರುಗಳು ಓಡಾಡ್ತಿರ್ತಾರೆ. ಸತ್ಯ ಸರ್, ಸತ್ಯ. ನನಗೆ ಭಾಳ ಸಂತೋಷ ಆಯ್ತು ಸರ್ ಆ ವಿಷಯದಲ್ಲಿ. ಅದೊಂದು ಯೂನಿಕ್ ಐಡಿಯಾ. ಥ್ಯಾಂಕ್ಸ್ ಟು ಕಾನ್ಫಿಡೆಂಟ್ ಗ್ರೂಪ್. ಒಂದು ಒಳ್ಳೆಯ ಸಿನಿಮಾನ ಕಟ್ಟಿಕೊಡೋದ್ರಲ್ಲಿ ನಿಮ್ಮ ಆಪ್ತ ಮಿತ್ರ, ಆಪ್ತ ಸ್ನೇಹಿತರು ಅನ್ಕೋತೀನಿ ಉಪೇಂದ್ರ ಅವ್ರನ್ನ UI ಮೂಲಕ ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದಾರೆ. ಉಪೇಂದ್ರ ಅವರಿಗೆ ತುಂಬ ಮನಸ್ಸು ತುಂಬಿ ಲಹರಿ ಸಂಸ್ಥೆಯ ಪರವಾಗಿ, ಲಹರಿ ಸಿಬ್ಬಂದಿಗಳ ಪರವಾಗಿ ವೇಲು ಅವ್ರು ಏನು ಹೇಳ್ತಾರೆ? ಉಪೇಂದ್ರಜಿ, ನೀವು ಮಾಡಿರೋ ಸಿನಿಮಾಗಳೆಲ್ಲ ಹಿಟ್ಟಾಗಿದೆ. ಎಯಿಂದ ಯಾರು ಹೇಳ್ತಾಯಿದ್ರು, ಯುಗೆ ಬಂದುಬಿಟ್ರಿ ಸರ್ ನೀವು, ಎಯಿಂದ ಯುಗೆ XYZ ಅಂತ ಅಂದ್ಬಿಟ್ಟು. ಇಲ್ಲ ಸರ್, XYZಗೆ ಹೋಗಲೇಬಾರ್ದು, ಮುಗಿಯೋದು ಬೇಡ, ಮತ್ತೆ ಸ್ಟಾರ್ಟ್ ಹೇಗೆ ಬಂದೇ ಬರಬೇಕು. ಯಾಕಂದರೆ ಜೀವನದಲ್ಲಿ ಜರ್ನಿ ಇರ್ಬೇಕು ಸರ್. ಉಪೇಂದ್ರಜಿ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಮಾಡಿರೋ ಸಿನಿಮಾಗಳೆಲ್ಲ ಅದ್ಭುತವಾಗಿರೋ ಸಿನಿಮಾ ಮಾಡಿದ್ದೀರಿ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ. ಕನ್ನಡ ಜನತೆ ಅಂತೂ ನಿಮ್ಮನ್ನು ಎತ್ತಿಡಿದ್ದಾರೆ. ಅದು ಬಿಟ್ಟು ತೆಲುಗುನಲ್ಲೂ ಕೂಡ ನೀವು ಜನಪ್ರಿಯರಾಗಿದ್ದೀರಿ. ಈಗ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ 5 ಪಂಚಭಾಷೆಗಳಲ್ಲಿ UIಯನ್ನು ಮಾಡಿದ್ದೀರಿ. ಭಾಳ ಕಷ್ಟಪಟ್ಟು ಮಾಡಿದ್ದೀರಿ, ಇಷ್ಟಪಟ್ಟು ಮಾಡಿದ್ದೀರಿ. 9 ವರ್ಷಗಳ ನಂತರ ಈ ಸಿನಿಮಾ ಮಾಡಿದ್ದೀರಿ. 10ನೇ ತಾರೀಕು ಡಿಸೆಂಬರು ಬಿಡುಗಡೆ ಮಾಡ್ತಾ ಇದ್ದೀರಿ. ಇಡೀ ನಿಮ್ಮ ಟೀಮಿಗೆ ಮತ್ತು ನಿಮಗೆ, ನೀವು ಕ್ಯಾಪ್ಟನ್ ಆಫ್ ದ ಶಿಪ್, ನೀವಿಲ್ಲದೇ ಅದು ಶಿಪ್ ನಡಿಬೇಕಲ್ಲ, ನಿಮಗೆ ಚಿರುಣಿ ಆಗಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಡಿಸೆಂಬರ್ 20th ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಚಾಮುಂಡೇಶ್ವರಿ ಮತ್ತು ಕಟೀಲು ದುರ್ಗೆ
ಮುಕ್ಕೋಟಿ ದೇವತೆಗಳು ಪಿಕ್ಚರ್ಗೆ ಆಶೀರ್ವಾದ ಮಾಡ್ತಾರೆ. ನೀವು ಗೆದ್ದೇ ಗೆಲ್ತೀರಿ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಜೊತೆಗೆ ಅಭಿಮಾನಿ ದೇವರೊಳಗೆ ಏನು ಹೇಳ್ತೀರಾ? ಅಭಿಮಾನಿ ದೇವರುಗಳು ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಕನ್ನಡ ಚಲನಚಿತ್ರ ರಂಗವನ್ನು ಬಿಟ್ಕೊಟ್ಟಿಲ್ಲ, ಸಂಗೀತ ಕ್ಷೇತ್ರವನ್ನು ಬಿಟ್ಕೊಟ್ಟಿಲ್ಲ. 7 ಕೋಟಿ ಕನ್ನಡಿಗರಿಗೂ ನಾನು ಒಂದೇ ಒಂದು ಅಂತರಾಳದಿಂದ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ UA ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಅಲ್ಲಿ ನೋಡೋದಕ್ಕೆ ಅದು ಹಬ್ಬ. ನೆಕ್ಸ್ಟು ಸ್ಯಾಟಿಲೈಟ್ ಇರ್ಬೋದು ಮತ್ತು OTT ಅದೆಲ್ಲ ಸೆಕೆಂಡರಿ. ಅದು ನೀವು ಬಂದು ನೋಡಿದಾಗ ನೀವು ನಿಜವಾಗ್ಲೂ ಕಣ್ಣು ತುಂಬಿಕೊಳ್ಳುತ್ತೆ. ಆ ವೈಬ್ರೇಷನ್ನೇ ಬೇರೆ. ದಯಮಾಡಿ ಎಲ್ಲ ಥಿಯೇಟ್ರುಗಳು UA ಸಿನಿಮಾ ಥಿಯೇಟ್ರ್ನಲ್ಲೇ ಹೋಗಿ ನೋಡಿ. UA ಸಿನಿಮಾ ಒಂದೇ ಅಲ್ಲ, ಎಲ್ಲ ಸಿನಿಮಾಗಳು ಬಂದು ಥಿಯೇಟ್ರಲ್ಲಿ ನೋಡಿ. ನೀವು ನಮ್ಮನ್ನು ಬದುಕಿಸಿದ್ದೀರಿ. ಕನ್ನಡ ಚಲನಚಿತ್ರೋದ್ಯಮನನ್ನು ಚಿತ್ರರಸಿಕರೇ ನಮ್ಮನ್ನು ಬದುಕಿಸಿರೋದು. ಸೊ ನೀವೇ ಬದುಕಿಸ್ತೀರ, ನಮ್ಗೆ ಗೊತ್ತು. ನೀವೇ ನಮ್ಮ ಪ್ರಾಣ. ನೀವಿಲ್ಲದೇ ಇದ್ದರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ. ದಯಮಾಡಿ ಥಿಯೇಟ್ರಿಗೆ ಬನ್ನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಡಿಸೆಂಬರ್ 20ಕ್ಕೆ ರಾಜ್ಯಾದ್ಯಂತ ಪ್ರಪಂಚದಾದ್ಯಂತ ಬರ್ತಿರುವಂತಹ ಉಪೇಂದ್ರ ಅವರ ಬಹುನಿರೀಕ್ಷಿತ ಲಹರಿ ಸಂಸ್ಥೆಯ ಮತ್ತು KP ಶ್ರೀಕಾಂತ್ ಅವರ ಮುದ್ದಿನ ಕೂಸು UY ಸಿನಿಮಾವನ್ನು ನಾವೆಲ್ಲರೂ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳ ಖುಷಿ ಆಯ್ತು ನಿಮಗೆ ಮಾತಾಡಿ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಇದಿಷ್ಟು ಲಹರಿ ವೇಲೂರ್ ಮಾತು. UY ಸಿನಿಮಾ ಪ್ರಪಂಚದಾದ್ಯಂತ ಡಿಸೆಂಬರ್ 20ಕ್ಕೆ ಬಿಡುಗಡೆ ಆಗ್ತಿದೆ. ನೀವು ನಾನು ಅಂತಿರೋ, ನಾನು ನೀವು ಅಂತಿರೋ, ಅಥವಾ ದೇವರ ಪ್ರಕಾರ ನನ್ನಲ್ಲಿ ನೀವಿದ್ದೀರಿ ಅಂತಿರೋ, ಎಲ್ಲವೂ ನಮ್ಮ ಮನಸ್ಸಿಗೆ ಬಿಟ್ಟಂಥ ವಿಚಾರ. UY ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.